ವೀಕ್ಷಕರೇ, ನಾನು ಮಂಜುನಾಥ್ ನಿರೋಣಿ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ನೆಟ್ವರ್ಕ್. ನಾವು ನಿನ್ನೆ ಒಂದು ಸುದ್ದಿಯನ್ನು ಮಾಡಿದ್ವಿ, ಮೊನ್ನೆ ಎಲ್ಲ ಸುದ್ದಿ ಮಾಡಿದ್ವಿ. ಏನು ಅಂತ ಹೇಳಿದ್ರೆ, ಈ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ತೋರಣದಿನಿ ಅನ್ನುವಂಥ ಗ್ರಾಮದಲ್ಲಿ ಒಬ್ಬ ವೀರೇಶ್ ಅನ್ನುವಂತಹ ವ್ಯಕ್ತಿ ಇದ್ದಾನೆ. ಈತ ತನ್ನ ಮೇಲೆ ದೇವರು ಬರುತ್ತೆ ಅಂಥೇಳಿ ಜನಗಳಿಗೆ ಯಾಮರಿಸ್ತಾ ಇದ್ದಾನೆ ಅನ್ನುವಂಥ ಸುದ್ದಿಯನ್ನು ಮಾಡಿದ್ವಿ. ಇದರ ಬೆನ್ನಲ್ಲೇ ಸಾಕಷ್ಟು ಜನ ಕರೆಯನ್ನು ಮಾಡಿದರು. ಕರೆ ಮಾಡಿ ಹಾಗೆ ಹೀಗೆ ಅಂತೆಲ್ಲ ಮಾತನಾಡಿದರು. ಆಮೇಲೆ ಬೆದರಿಕೆ ಹಾಕುವಂಥ ಕೆಲಸವನ್ನು ಕೂಡ ಮಾಡಿದರು. ಅದರಲ್ಲಿ ನಿನ್ನೆ ಒಬ್ಬ ಕಾಲ್ ಮಾಡಿದ್ದ. ಏನು ಅಂತ ಹೇಳಿದ್ರೆ, ಒಂದು ಖಾಸಗಿ ವಾಹಿನಿಯ ಹೆಸರು ಹೇಳಿಕೊಂಡು, ನಾನು ಈ ಚಾನಲ್ನ ರಿಪೋರ್ಟರ್ ಇದ್ದೇನೆ, ನೀವು ವಿಡಿಯೋ ಡಿಲೀಟ್ ಮಾಡದಿದ್ದರೆ ನಿಮ್ಮ ವಿರುದ್ಧವೇ ನಾನು ಸುದ್ದಿ ಮಾಡ್ತೇನೆ ಅನ್ನುವಂಥ ಬೆದರಿಕೆಯನ್ನು ಹಾಕಿದ್ದ. ನಾನು ಒಂದೇ ಮಾತು ಹೇಳಿದ್ದೆ ಅವನಿಗೆ, ನೀನು ಎಷ್ಟು ವರ್ಷ ಮಾಧ್ಯಮದಲ್ಲಿ ಕೆಲಸ ಮಾಡಿದೆ, ಏನು ಮಾಡಿದೆ ಎಲ್ಲವನ್ನ ಕೊಡಪ್ಪ, ನನಗೆ ನೀನು ಯಾರು ಅಂತ ಕೊಡು, ನಾನು ನೋಡೋಣ ಅದು ಏನಾಗುತ್ತೆ ಅಂತ ನೋಡೋಣ, ನೀನು ಆಮೇಲೆ ಕೇಸ್ ಮಾಡ್ಕೋ, ಕಾನೂನು ಮಾಡ್ಕೋ, ಮತ್ತೊಂದು ಮಾಡ್ಕೋ ಅಂತ ಹೇಳಿದ್ದೆ. ನೀನು ಹೇಳಿದೆಯಲ್ಲಪ್ಪ, ಇಂಥ ಚಾನಲ್ನ ಒಂದು ಕೆಲಸ ಮಾಡಿದ್ದೇನೆ, ಇಂಥ ರಿಪೋರ್ಟರ್ ಅಂತ ಹೇಳಿದೆಯಲ್ಲ, ಆ ಚಾನಲ್ಗೆ ನಾನು ನಿನ್ನ ಮಾಹಿತಿಯನ್ನು ಕಾಲ್ ಮಾಡಿ ನಿನ್ನ ಮಾಹಿತಿಯನ್ನು ತೆಗೆದುಕೊಳ್ತೇನೆ ಅಂತ ಅಂದ ಸಂದರ್ಭದಲ್ಲೇ ಆತ ಕಾಲ್ ಕಟ್ ಮಾಡಿ ಸ್ವಿಚ್ ಆಫನ್ನು ಮಾಡಿದ್ದ. ನಾನು ಆತನಿಗೆ ಒಂದೇ ಮಾತು ಹೇಳಿದ್ದೆ, ನೀನು ತಪ್ಪಾಗಿದೆ ಅಂತ ಕ್ಷಮೆ ಕೇಳಿದ್ರೆ ನಾನು ಇದನ್ನು ಮುಂದುವರಿಸೋದಿಲ್ಲ. ಒಂದು ವೇಳೆ ನೀನು ದುರಹಂಕಾರದ ರೀತಿಯಲ್ಲಿ ನಡ್ಕೊಂಡ್ರೆ ಸುಮ್ಮನೆ ಬಿಡಲ್ಲ ಅಂಥೇಳಿ ನಾನು ತಕ್ಷಣಕ್ಕೆ ಅಂತಂದರೆ ಅಲ್ಲಿ ವ್ಯಾಪ್ತಿಗೆ ಬರುವಂತಹ ಪೊಲೀಸ್ ಠಾಣೆಗೆ ಕರೆ ಮಾಡಿ ತಿಳಿಸಿದಾಗ ಅಲ್ಲಿನ ಪೊಲೀಸರು ಕೂಡ ತಕ್ಷಣಕ್ಕೆ ಕಾರ್ಯಪ್ರವೃತ್ತರಾದರು. ನಮ್ಮ ಒಂದು ದೂರಿಗೆ ಅಂತಂದರೆ ಒಳ್ಳೆ ರೀತಿಯಲ್ಲಿ ಸ್ಪಂದಿಸಿದ್ರು. ಆತನನ್ನು ಕರೆ ಮಾಡಿ ತಕ್ಷಣಕ್ಕೆ ವಿಷಯವನ್ನು ಮುಟ್ಟಿಸಿ, ನೋಡಪ್ಪ ನೀನು ಈ ಥರ ವರದಿಗಾರ ಅಂತೆ, ಯಾವ ಚಾನಲ್ನಿಂದ ನಿನ್ನ ID ಕಾರ್ಡ್ ಸಮೇತ ಸ್ಟೇಷನಿಗೆ ಬರೋದಕ್ಕೆ ಹೇಳಿದ್ರು. ಆತ ಆವಾಗ ಸಮಜಾಯಿಷಿಯನ್ನು ಕೊಟ್ಟ. ಏನು ಅಂತ ಹೇಳಿದ್ರೆ, ಸರ್ ನಾನು ಮಾತಾಡಿರೋದು ತಪ್ಪಾಗಿದೆ, ನಾನು ಬೇಕಿದ್ರೆ ನ್ಯೂಸ್ ನೆಟ್ವರ್ಕ್ನ ಮಂಜುನಾಥ್ ಅವರಿಗೂ ಕೂಡ ಕ್ಷಮೆ ಯಾಚಿಸ್ತೇನೆ, ಕ್ಷಮೆಯನ್ನು ಕೇಳ್ತೇನೆ, ನಾನು ವರದಿಗಾರ ಅಲ್ಲ, ಮಾತಿನ ಬರದಲ್ಲಿ ಸುಳ್ಳು ಹೇಳಿದ್ದೇನೆ ಅಂಥೇಳಿ ಒಪ್ಕೊಂಡಿದ್ದಾನೆ. ಆ ಒಂದು ಆಡಿಯೋನ ನಾನೀಗ ಪ್ಲೇ ಮಾಡ್ತೇನೆ, ನೀವು ಕೇಳ್ಕೊಂಬನ್ನಿ. ಒಂದು ಕ್ಷೇತ್ರದ ಬಗ್ಗೆ ಮಾಹಿತಿ ತಗೊಂಡ ಕ್ಲಿಯರಿಟಿ ಕೋಟ್ ಮಾಡಿ. ಈಗ ನೋಡಿ, ನನಗೆ ಸರ್ ನಾನು ಹೇಳೋದು ಕೇಳಿ. ಈಗ ನಾನು ಆ ವಿಚಾರ ಬಗ್ಗೆ ಮಾತಾಡಕ್ಕೆ ಬಂದಿಲ್ಲ. ನನಗೆ ಗೊತ್ತಿದೆ, ನಾನೊಬ್ಬ ಜರ್ನಲಿಸ್ಟ್ ಆಗಿ ಯಾವ ವಿಚಾರವನ್ನ ಎಲ್ಲೆಲ್ಲಿ ಯಾವಾಗ ಮಾತಾಡಬೇಕು ಅನ್ನೋದು ನನಗೆ ಗೊತ್ತಿದೆ. ನಾನು ಅದನ್ನೇ, ನನ್ನ ಕೆಲಸನೇ ಇದೆ. ನಾನು ದಿನ ಬೆಳಗಾದ್ರೆ ಸುದ್ದಿ ಮಾಡುವಂಥದ್ದು, ಸುದ್ದಿ ಬರೆಯುವಂಥದ್ದೇ ನನ್ನ ಕೆಲಸ. ಹೌದಾ? ನಾನು ಅಲ್ಲಿಗೆ ಬರಬೇಕಂತಿಲ್ಲ. ಈಗ ನೀವು ಅಷ್ಟೊಂದು ಹೇಳೋರು, ಇದು ಆ ಒಂದು ಹೇಳಿಕೆಯನ್ನು ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟರೆ ಅಫೆನ್ಸ್ ಅನ್ನೋದು ಅವ್ರಿಗೆ ಗೊತ್ತಿರ್ಲಿಲ್ವಾ? ಗೊತ್ತಿತ್ತೋ ಗೊತ್ತಿಲ್ವಾ? ಇದು ಯಾವ ವಿಚಾರವಾಗಿ ಬಂತು? ನೀವು ಯಾಕೆ ನನಗೆ ಈಗ TV9 ವರದಿಗಾರ ಅಂತ ಹೇಳಿ ಯಾವ ವಿಚಾರವಾಗಿ ನಾನು ಫೋನ್ ಮಾಡಿದ್ರಿ ಸರ್? ನೀವು ಮೆಸೇಜ್ ಮಾಡಿದಕ್ಕೆ ನಾನು ಕಾಲ್ ಮಾಡಿ ಸರ್. ಸರ್ ಅದೇನೇ, ನಿಮ್ದು ವಾಟ್ಸಾಪ್ ಕಾಲಲ್ಲಿ ನಂದು ಒಂದು 20 ಕಾಲ್ಸ್ ಇದೆ, ಮಿಸ್ ಕಾಲ್ಸ್ ಇದೆ, ಗೊತ್ತಾ? ಕಳಿಸ್ತೀನಿ. ಅದನ್ನೇ ಹೇಳ್ತಾ ಇರೋದು. ಇವಾಗ ತೋರಣದಿನಿಯ ವೀರೇಶ್ ಅನ್ನೋರ ಒಂದು ವಿಚಾರವಾಗಿ ತಾವು ನನಗೆ ಕಾಲ್ ಮಾಡಿದ್ರಿ, ಹೌದಲ್ವಾ? ಹೌದು. ಅದೇ ವಿಚಾರದ ಬಗ್ಗೆ ಮಾತನಾಡುವಾಗ TV9 ರಿಪೋರ್ಟರ್ ಅಂತ ಹೇಳಿದ್ರಿ. ನೀವು ರಿಪೋರ್ಟರ್ ಆಗಿ ನಿಮ್ಮ ಕೆಲಸ ನೀವು ಮಾಡ್ತೀರಾ, ನಾವು ಅಗ್ರಿ ಮಾಡ್ತೀವಿ, ಓಕೆನಾ? ನಿನ್ನೆ ನಿಮ್ಮ ಜೊತೆ ಮಾತಾಡೋಕೆ TV9 ಅಂತ ಬಳಸಿದ್ದು ಒಂದು ಫಸ್ಟ್ ಆಫ್ ಆಲ್ ತಪ್ಪು, ಆ ಥರ ಬಳಸೋದಿತ್ತು. ಸೊ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ದಟ್. ನನಗೆ ಕೇಳಬೇಕಾಗಿಲ್ಲ, ಕ್ಷಮೆ ನನಗೆ ಕೇಳಬೇಕಾಗಿಲ್ಲ. ನೀವು ಅದನ್ನ ಫಸ್ಟ್ ತಲೆ ಇಟ್ಕೊಳ್ಳಿ. ನೀವು ನನ್ನೊಬ್ಬನ ಬಗ್ಗೆ ಮಾತನಾಡಿದ್ರೆ ನಾನು ಅದನ್ನ ತಲೆನೇ ಕೆಡಿಸ್ಕೊಳ್ಳಲ್ಲ. ಯಾಕೆಂದ್ರೆ ನಮ್ಮ ಬಗ್ಗೆ 1000 ಜನ ತಿಳ್ಕೊಳ್ಳಿ. ಸರ್, ನಿಮ್ಮ ಜೊತೆ ಮಾತಾಡಬೇಕಾದ್ರೆ TV9 ಅಂತ ಪ್ರೊನೌನ್ಸ್ ಮಾಡಿ ತಪ್ಪು, ಓಕೆ? ನಿಮ್ಗೆ ತಿಳ್ಕೊಂಡು ಬಂದಿರ್ತಾರೋ ತಿಳಿದ್ರು ಅಂತ ನೀವು ಬಿಟ್ಟಿದ್ದಾರೆ. ನಾವು ಕ್ವಶನ್ ಮಾಡೋಕೆ ರೈಟ್ಸ್ ಇಲ್ಲ, ಒಂದು ಹೇಳೋಂಥ ಅವಶ್ಯಕತೆ ನಿಮಗಿಲ್ಲ. ನೋಡಿ ವೀಕ್ಷಕರೇ, ಕೇಳಿದ್ರಲ್ಲ, ಈ ರೀತಿ ನಕಲಿ ಬಾಬಾಗಳ ಜೊತೆಗೆ ನಕಲಿ ಪತ್ರಕರ್ತರು ಕೂಡ ಹುಟ್ಕೊಂಡು ಬಿಟ್ಟಿರ್ತಾರೆ ಸುತ್ತಮುತ್ತಲೂ ಕೂಡ. ನಕಲಿ ಪೊಲೀಸರು, ನಕಲಿ ಪತ್ರಕರ್ತರು, ನಕಲಿ ಅಡ್ವೊಕೇಟ್ಗಳು. ಯಾಕೆ ಅಂತ ಹೇಳಿದ್ರೆ ಅವ್ರ ಹೆಸರಿನಲ್ಲಿ ಇವರು ಫೋನ್ ಮಾಡೋದು. ಯಾರಾದರೂ ಒಬ್ರು ಸುದ್ದಿ ಮಾಡಿದ್ರು ಅಂತ ಹೇಳಿದ್ರೆ, ನಾನು ಇಂಥವ್ರ ಕಡೆಯಿಂದ ಲಾಯರ್ ಮಾತಾಡ್ತಾ ಇರೋದು, ನಾನು ಇಂಥವ್ರ ಕಡೆಯಿಂದ ಪೊಲೀಸ್ ಮಾತಾಡ್ತಾ ಇರೋದು, ನಾನು ಇಂಥವ್ರ ಕಡೆಯಿಂದ ಪತ್ರಕರ್ತ ಮಾತಾಡ್ತಾ ಇರೋದು. ನೀವು ಯಾರಾದರೂ ಆಗಿರಿ, ಲೀಗಲ್ ಆಗಿ ನಮ್ಮ ಜೊತೆ ಬನ್ನಿ. ಅದೇನಿದೆ ನಾವು ಮಾತಾಡ್ತೀವಿ. ಅದನ್ನು ನೀವು ನಮ್ಮ ತಪ್ಪಿದ್ರೆ ನಮ್ಮ ವಿರುದ್ಧ ಅಂತಂದರೆ ಕಾನೂನು ರೀತಿಯಲ್ಲಿ ನೀವು ಹೋಗಿ ದೂರನ್ನು ದಾಖಲು ಮಾಡಿ ಅಥವಾ ಕೋರ್ಟ್ನಲ್ಲಿ ಕೇಸನ್ನು ದಾಖಲು ಮಾಡಿ ನಾವು ಅದನ್ನು ಲೀಗಲಾಗಿ ಎದುರಿಸ್ತೀವಿ. ನೀವು ಇಂತಹ ಪುಂಡಾಟಿಕೆಯನ್ನು ಮೆರೆಯೋದಕ್ಕೆ ಬಂದರೆ ಅಥವಾ ಇಂತಹ ದೊಡ್ಡ ಬೆದರಿಕೆಗಳನ್ನು ಹಾಕೋದಕ್ಕೆ ಬಂದರೆ ನಾವು ಯಾವುದೇ ಕಾರಣಕ್ಕೂ ಹೆದರೋದಿಲ್ಲ. ನಾವು ಯಾವನ ಮುಲಾಜಲ್ಲೂ ಇಲ್ಲ, ಯಾವನ ಮುಲಾಜಿಗೂ ಹೋಗೋದಿಲ್ಲ, ಹೆದರೋದಿಲ್ಲ. ನೀವು ಅಂದ್ಕೊಂಡಿರ್ಬೋದು, ಯಾರೋ ಹೆಸರು ಹೇಳ್ಕೊಂಡು ಯಾರ್ದೋ ಇದು ಮಾಡಿಕೊಂಡು, ನೋಡಪ್ಪ ನಾವು ತಪ್ಪು ಮಾಡಿದ್ರೆ ಮಾತ್ರ ಹೆದರಬೇಕು, ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ಯಾವನಿಗೂ ಹೆದರುವ ಅವಶ್ಯಕತೆ ಇಲ್ಲ. ನೀವು ಏನು ರಾಜ್ಯದಲ್ಲಿ ಇವತ್ತು ನಾಯಿ ಕೊಡೆಗಳ ಹಾಗೆ ಸ್ವಾಮೀಜಿಗಳು ಹುಟ್ಕೊಂಡಿದ್ದೀರಲ್ಲ ಹೊಸದಾಗಿ, ನಿಮ್ಮನ್ನು ಬಗ್ಗ ಬಡಿಯೋವರೆಗೂ ನಾವು ಬಿಡೋದಿಲ್ಲ. ಪ್ರತಿ ಗ್ರಾಮಕ್ಕೂ ಪ್ರತಿ ಊರಿಗೂ ಬರ್ತೀವಿ, ಅಲ್ಲಿನ ಸತ್ಯಾಸತ್ಯತೆಯನ್ನು ಬಿಚ್ಚಿಡ್ತೇವೆ. ಈ ಮೌಢ್ಯದ ವಿರುದ್ಧ ಕ್ಯಾಂಪೇನನ್ನು ಮಾಡ್ತೀವಿ, ಜನರಲ್ಲಿ ಅರಿವನ್ನು ಮೂಡಿಸುವಂಥ ಕ್ಯಾಂಪೇನನ್ನು ಮಾಡ್ತೇವೆ. ಇದಾಗಬೇಕಾಗಿದೆ ರಾಜ್ಯದಲ್ಲಿ ಶೀಘ್ರದಲ್ಲಿ. ಯಾವ್ಯಾವನ ಎಲ್ಲೆಲ್ಲಿ ಸತ್ತವರ ಗದಿಗೆಗಳ ಮೇಲೆ ಕೂತ್ಕೊಂಡು ನೀವು ದಂಧೆ ನಡೆಸ್ತಾ ಇದ್ದೀರಿ ಎಲ್ಲವೂ ಕೂಡ ಗೊತ್ತಿದೆ ನಮಗೆ. ಇದೆಲ್ಲವನ್ನು ಕೂಡ ಬಯಲಿಗೆ ಇಳಿತೀವಿ. ನಿಮ್ಮ ಈ ಪುಂಡಾಟಿಕೆ ನಿಲ್ಲಬೇಕು. ಯಾವನ ಹೆಸರಲ್ಲೂ ಫೋನ್ ಮಾಡೋದು, ಯಾವನ ಹೆಸರಲ್ಲೂ ಏನೋ ಮಾಡೋದು, ದೇವರ ಹೆಸರಲ್ಲಿ ದಂಧೆ ಮಾಡೋದು ನಿಲ್ಲಿಸದೇ ಇದ್ದರೆ ನಾವಂತೂ ಬಿಡೋದಿಲ್ಲ. ನೋಡೋಣ ವೀಕ್ಷಕರೇ, ನೋಡಿದ್ರಲ್ಲ ಯಾವ ರೀತಿಯಾಗಿ ಈತ ಕ್ಷಮೆ ಕೇಳಿದ್ದಾನೆ ಅಂಥೇಳಿ. ಇನ್ನು ಮುಂದೆ ಯಾರೂ ಕೂಡ ಈ ಥರ ಮಾಡೋದಕ್ಕೆ ಹೋಗಬೇಡಿ. ಯಾಕೆ ಅಂತ ಹೇಳಿದ್ರೆ ಇದು ಕಾನೂನಿಗೆ ವಿರುದ್ಧವಾದಂಥದ್ದು. ನೀವು ಕರೆ ಮಾಡುವಂಥದ್ದು, ಯಾರಿಗೋ ಬೆದರಿಕೆ ಹಾಕುವಂಥದ್ದು, ಮತ್ತೊಂದು ಮಾಡುವಂಥದ್ದು. ಈ ವೀರೇಶ್ ಇದನ್ನು ಮಾಡಿದ್ದ. ಇದಕ್ಕೋಸ್ಕರ ನಾವು ವಿರುದ್ಧ ಸುದ್ದಿ ಮಾಡಿದಾಗ ಈತ ತಂಡ ಹೊಡೆದು ಕ್ಷಮೆಯನ್ನು ಕೂಡ ಕೇಳಿದ್ದ. ಈಗ ಅವನ ಭಕ್ತ ಕ್ಷಮೆ ಕೇಳಿದ.
ಈ ಕೆಲಸ ಯಾಕೆ ಮಾಡ್ತೀರಿ? ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ. ಈ ವೀರೇಶನ ಇನ್ನಷ್ಟು ಅಪ್ಡೇಟ್ ಸ್ಟೋರಿಗಳನ್ನು ನಾವು ಹಾಕ್ತಾನೆ ಇರ್ತೀವಿ. ಇದು ನಿಲ್ಲೋವರೆಗೂ ಕೂಡ ನಾವು ಬಿಡೋದಿಲ್ಲ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಸ್ಟೋರಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೆಟ್ವರ್ಕ್. ನಾನು ಮಂಜುನಾಥ್ ನಿರೋಣಿ, ಧನ್ಯವಾದಗಳು.